ರಾಜೀವ್ ಗೌಡ ಅಂತ ಹೇಳ್ಬಿಟ್ಟು ಅವರು ಒಂದು ಸರ್ಕಾರಿ ಅಧಿಕಾರಿಯನ್ನು ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಧಮಕಿನ ಹಾಕಿದ್ದ, ಬೆಂಕಿ ಹಚ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬ ನಾಲಾಯಕ್ ಜನಪ್ರತಿನಿಧಿ ಅಂತ ಹೇಳ್ಕೊಂತಿದ್ದಾನಲ್ಲ, ಅವನೇನು ಪ್ರತಿನಿಧಿ ಆಗಿಲ್ಲ, ನಾಲಾಯಕ್ ಜನಪ್ರತಿನಿಧಿನ ಈ ಅಯೋಗ್ಯ ಭ್ರಷ್ಟ ನಾಲಾಯಕ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. 15 ದಿವಸ ಆದ್ರೂ ಕೂಡ ಆ ವ್ಯಕ್ತಿ ಇನ್ನೂ ಕೈಗೆ ಸಿಕ್ಕಿಲ್ಲ ಅಂದರೆ ಇನ್ನು ಎಂಥ ಸುರಂಗನ ತೋಡ್ಕೊಂಡು ಕೂತಿದ್ದಾನೆ, ಪೊಲೀಸ್ ಅವ್ರ ಕಣ್ಣಿಗೆ ಕಾಣದೇ ಇರೋ ಇನ್ನು ಅದೆಂಥ ಸುರಂಗ ಮಾರ್ಗನ ತೋಡ್ಕೊಂಡು ಹೋಗಿ ಕೂತಿದ್ದಾರೆ. ಗೊತ್ತಿಲ್ಲ ಸಚಿವರೇ, ಇನ್ನೂ ಗೊತ್ತಾಗಿಲ್ವಾ ರಾಜೀವ್ ಗೌಡ ಎಲ್ಲಿದ್ದಾರೆ ಅಂತ? ನಾಚಿಕೆ, ಮಾನ, ಮರ್ಯಾದೆ, ಒಂದಿಷ್ಟು ಸ್ವಾಭಿಮಾನ ಏನಾದರೂ ನಿಮಗೆ ಮತ್ತು ನಿಮ್ಮ ಇಲಾಖೆಗೆ ಮತ್ತು ನಿಮ್ಮ ಸರ್ಕಾರಕ್ಕೆ ಏನಾದರೂ ಇದ್ದರೆ ನೀವು ಈ ಕೂಡಲೇ ರಾಜೇಗೌಡನ ಅರೆಸ್ಟ್ ಮಾಡಿ. ಇಲ್ಲಾಂದರೆ ಗೃಹ ಸಚಿವರೇ, ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಅವನು ಯಾವ ದೊಣ್ಣೆ ನಾಯಕ ರೀ ಅವನು? ನಮ್ಮ ಪೊಲೀಸ್ನವ್ರಿಗೆ ಅರ್ಧ ಗಂಟೆ ಸಾಕ್ರಿ, ಅವನ್ನ ಹಿಡ್ಕೊಂಡು ಬರೋ ತಾಕತ್ತಿದೆ, ಅವನ್ನ ವಿಚಾರಣೆ ಮಾಡೋ ತಾಕತ್ತಿದೆ. ಆದರೆ ಈ ಸರ್ಕಾರ ಇವತ್ತು ಪೊಲೀಸ್ ಇಲಾಖೆನ ಮತ್ತು ಪೊಲೀಸರನ್ನು ಅಸಹಾಯಕರನ್ನಾಗಿ ಮಾಡಿ ಅವ್ರ ಕೆಲಸ ಮಾಡೋಕ್ಕೆ ಆಗದೇ ಇರೋಂಥ ಒಂದು ಸ್ಥಿತಿನ ನಿರ್ಮಾಣ ಮಾಡಿ ಇವತ್ತು ಈ ಸರ್ಕಾರ ಕೂತಿದೆ. ಪಾಪ ನೋಡಿ, ನಮ್ಮಂಥರ ಬೈಗಳೆಲ್ಲ ಅವ್ರು ಕೇಳಿಸ್ಕೊಬೇಕು. ನೀವು ಮಾಡೋ ಅಲಾಲ್ಕೋರ್ ಕೆಲಸಕ್ಕೆ ನಿಮ್ಮ ಕಾಂಗ್ರೆಸ್ ಮುಖಂಡರುಗಳೇ ಇವತ್ತು ರೌಡಿಗಳ ಥರ ಆಡೋಕ್ಕೆ ಶುರು ಮಾಡಿದ್ದಾರೆ ರೀ, ರೌಡಿಗಳ ಥರ ಆಡೋಕ್ಕೆ ಶುರು ಮಾಡಿದ್ದಾರೆ. ನೀವು ಆ ರಾಜೀವ್ ಗೌಡನ ಅರೆಸ್ಟ್ ಮಾಡಿಲ್ಲ, ವಿಜಯಪುರದಲ್ಲಿ ಈ ಕೇಸ್ ಆಯಿತು. ನಾಳೆ ದೇವನಹಳ್ಳಿಲಿ ಏನಾಗುತ್ತೋ ಗೊತ್ತಿಲ್ಲ. ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಯಕ್ಷಿವಾಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಾನು ಹಿಂದಿನ ವಿಡಿಯೋದಲ್ಲಿ ಶಿಡ್ಲಘಟ್ಟದ ಒಬ್ಬ ಜನಪ್ರತಿನಿಧಿ ಇದ್ದಾರಲ್ವ, ಕಾಂಗ್ರೆಸ್ನ ಜನಪ್ರತಿನಿಧಿ ರಾಜೀವ್ ಗೌಡ ಅಂತ ಹೇಳ್ಬಿಟ್ಟು ಅವರು ಒಂದು ಸರ್ಕಾರಿ ಅಧಿಕಾರಿಯನ್ನು ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಧಮಕಿನ ಹಾಕಿದ್ದ, ಬೆಂಕಿ ಹಚ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬ ನಾಲಾಯಕ್ ಜನಪ್ರತಿನಿಧಿ ಅಂತ ಹೇಳ್ಕೊಂತಿದ್ದಾನಲ್ಲ, ಅವನೇನು ಪ್ರತಿನಿಧಿ ಆಗಿಲ್ಲ, ಯಾಕೆಂದರೆ ಮೊನ್ನೆ ಸೋತೋಗಿದ್ದಾನ ಅವನು ಏನೋ. ಆ ಕಾರಣಕ್ಕೆ ನಾಲಾಯಕ್ ಜನಪ್ರತಿನಿಧಿನ ಈ ಅಯೋಗ್ಯ ಭ್ರಷ್ಟ ನಾಲಾಯಕ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ವೀಕ್ಷಕರೇ, ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಇವನು ಅದೆಂಥ ಪ್ರಭಾವಿ ಮನುಷ್ಯ ಇರ್ಬೋದು, ಈ ನಾಲಾಯಕ್ ಜನಪ್ರತಿನಿಧಿ ಇದ್ದಾನಲ್ಲ, ಇವನು ಎಂಥ ಪ್ರಭಾವಿ ಇರ್ಬೋದು ಯೋಚನೆ ಮಾಡಿ ನೀವು. ಹೆಚ್ಚು ಕಮ್ಮಿ ಈಗ 15 ದಿವಸ ಆಗ್ತಿದೆ ಈ ಘಟನೆ ನಡೆದು. 15 ದಿವಸ ಆದ್ರೂ ಕೂಡ ಆ ವ್ಯಕ್ತಿ ಇನ್ನೂ ಕೈಗೆ ಸಿಕ್ಕಿಲ್ಲ ಅಂದರೆ ಗೊತ್ತಿಲ್ಲ ಇನ್ನು ಎಂಥ ಸುರಂಗನ ತೋಡ್ಕೊಂಡು ಕೂತಿದ್ದಾನೆ, ಪೊಲೀಸ್ ಅವ್ರ ಕಣ್ಣಿಗೆ ಕಾಣದೇ ಇರೋ ಇನ್ನು ಅದೆಂಥ ಸುರಂಗ ಮಾರ್ಗನ ತೋಡ್ಕೊಂಡು ಹೋಗಿ ಕೂತಿದ್ದಾರೆ. ಖಂಡಿತ ನಮಗೆ ಗೊತ್ತಾಗ್ತಿಲ್ಲ. ಮಾನ್ಯ ಗೃಹ ಸಚಿವರೇ, ಎಲ್ಲಿದ್ದೀರಿ? ಗೊತ್ತಿಲ್ಲ ಸಚಿವರೇ, ಇನ್ನೂ ಗೊತ್ತಾಗಿಲ್ವಾ ರಾಜೀವ್ ಗೌಡ ಎಲ್ಲಿದ್ದಾರೆ ಅಂತ? ನಾಚಿಕೆ, ಮಾನ, ಮರ್ಯಾದೆ, ಒಂದಿಷ್ಟು ಸ್ವಾಭಿಮಾನ ಏನಾದರೂ ನಿಮಗೆ ಮತ್ತು ನಿಮ್ಮ ಇಲಾಖೆಗೆ ಮತ್ತು ನಿಮ್ಮ ಸರ್ಕಾರಕ್ಕೆ ಏನಾದರೂ ಇದ್ದರೆ ಏನೋ ನೀವು ಈ ಕೂಡಲೇ ರಾಜೇಗೌಡನ ಅರೆಸ್ಟ್ ಮಾಡಿ. ಇಲ್ಲಾಂದರೆ ಗೃಹ ಸಚಿವರೇ, ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಅಲ್ಲ ರೀ, ಒಬ್ಬ ಯಕ್ಕಾಚಿತ್ತು ಒಬ್ಬ ಪುಡಿ ರಾಜಕಾರಣಿನ ಅಥವಾ ಒಬ್ಬ ಪುಡಿ ರೌಡಿನ ನೀವು ಅರೆಸ್ಟ್ ಮಾಡೋಕ್ಕಾಗಿಲ್ಲ ನಿಮ್ಮ ಇಲಾಖೆ ಅಂದರೆ ನೀವು ಯಾಕ್ರಿ ಸರ್ಕಾರ ನಡೆಸ್ತಿದ್ದೀರಿ? ಗೃಹ ಮಂತ್ರಿಗಳೇ, ನೀವು ಯಾಕ್ರಿ ನಿಮ್ಮ ಇಲಾಖೆನ ಇಟ್ಕೊಂಡು ಕೂತಿದ್ದೀರಿ? ಒಬ್ಬ ಸಾಮಾನ್ಯ ಮನುಷ್ಯ ರೀ ಅವನು ಏನು ದೊಡ್ಡ ಏನು ಡಾನೇನು ರೀ, ಅವನೇನು ಹೊರದೇಶಕ್ಕೆ ಕೊಡೋಗ್ಬಿಟ್ಟವನೇನು ರೀ? ಹೇಳ್ರಿ, ದಾವೂದ್ ಇಬ್ರಾಹಿಮನ್ ನಿಮ್ಮ ಕೈಲಿ ಹಿಡಿಯೋಕ್ಕಾಗಿಲ್ಲ, ಒಪ್ಕೋತೀವಿ ಏನೋ, ಆಯಿತಾ? ಪರಮೇಶ್ವರ್ ಸಾಹೇಬ್ರೆ, ಒಬ್ಬ ಯಕ್ಕಚಿತ್ರಿ ಅವನ್ನ ನೀವು ಹಿಡಿಯೋಕ್ಕಾಗಿಲ್ಲ ನಿಮ್ಮ ಇಲಾಖೆ ಅಂದರೆ ನಿಮ್ಮ ಸರ್ಕಾರ ಮತ್ತು ನೀವು ನಿಮ್ಮ ಇಲಾಖೆನಲ್ಲಿ ಕೆಲಸ ಮಾಡ್ತಾಯಿರೋ ಪೊಲೀಸ್ ಅಧಿಕಾರಿಗಳನ್ನು ಯಾವ ಮಟ್ಟಕ್ಕೆ ನಿಯಂತ್ರಣ ಮಾಡ್ತಾ ಇರ್ಬೋದು ಅಂತೇಳಿ. ನಾನು ಇಲ್ಲಿ ಪೊಲೀಸವ್ರನ್ನ ಬಯಲ್ಲ, ನಾನು ಪೊಲೀಸವ್ರು ನಿಂದನೆ ಮಾಡಲ್ಲ. ಇಲ್ಲಿ ನಮಗೆ ಗೊತ್ತಿದೆ ಪೊಲೀಸವ್ರಿಗೆ ಅವನ್ನ ಹಿಡ್ಕೊಂಡು ಬರೋ ತಾಕತ್ತಿದೆ, ಅವನ್ನ ವಿಚಾರಣೆ ಮಾಡೋ ತಾಕತ್ತಿದೆ. ಆದರೆ ಈ ಸರ್ಕಾರ ಇವತ್ತು ಪೊಲೀಸ್ ಇಲಾಖೆನ ಮತ್ತು ಪೊಲೀಸರನ್ನು ಅಸಹಾಯಕರನ್ನಾಗಿ ಮಾಡಿ ಅವ್ರ ಕೆಲಸ ಮಾಡೋಕ್ಕೆ ಆಗದೇ ಇರೋಂಥ ಒಂದು ಸ್ಥಿತಿನ ನಿರ್ಮಾಣ ಮಾಡಿ ಇವತ್ತು ಈ ಸರ್ಕಾರ ಕೂತಿದೆ. ಹೋಮ್ ಮಿನಿಸ್ಟ್ರಿಗೆ ಅವ್ರ ಇಲಾಖೆ ಮೇಲೆ ಹಿಡಿತಾ ಇಲ್ಲ, ಅವ್ರು ಅದರಲ್ಲಿ ಕೆಲಸ ಮಾಡ್ತಿಲ್ಲ. ಇನ್ನು ಪೊಲೀಸ್ ಇಲಾಖೆ ಇದೆಯಲ್ವ, ಈ ಇಲಾಖೆನ ಯಾರೋ ಬೇರೆಯವ್ರು ನಡೆಸ್ತಿದ್ದಾರೆ. ಪರಮೇಶ್ವರ್ ಅವರು ಗೊತ್ತಿಲ್ಲ, ಅವರು
ಅದನ್ನೇನಕ್ಕೆ ಇಟ್ಕೊಂಡಿದ್ದಾರೆ, ಅವ್ರು ಯಾಕೆ ಕೆಲಸ ಮಾಡ್ತಿಲ್ಲ ಗೊತ್ತಿಲ್ಲ, ಅವರೇ ಉತ್ತರ ಕೊಡಬೇಕು. ಮತ್ತು ನೋಡಿ, ಇಲ್ಲಿ ನಾವು ಎಲ್ಲರೂ ಕೂಡ ಒಂದು ಪ್ರಶ್ನೆ ಕೇಳಬೇಕಿಲ್ಲ ಈಗ ಸರ್ಕಾರಕ್ಕೆ, ಎಕ್ಸ್ಪೆಷಲಿ ಪರಮೇಶ್ವರ್ ಸಾಹೇಬರಿಗೆ, ಗೊತ್ತಿಲ್ಲ ಮಿನಿಸ್ಟ್ರಿಗೆ. ನೀವೊಂದು ಬಿಲ್ ತಂದಿದ್ದೀರಿ ಈಗ ವಿಧಾನಸಭೆಯಲ್ಲಿ, ಇರಲಿ ಅದು ಇನ್ನೂ ರಾಜ್ಯಪಾಲರು ಸಹಿ ಹಾಕಿಲ್ಲ, ಆದರೆ ನೀವೊಂದು ಬಿಲ್ ಅಂತೂ ಮಂಡನೆ ಮಾಡಿದ್ದೀರಿ, ನಿಮ್ಮ ಶಾಸಕರು ಸಹಿ ತಗೊಂಡಿದ್ದೀರಿ, ಸದನದ ಒಪ್ಪಿಗೆ ತಗೊಂಡಿದ್ದೀರಿ. ಏನು? ದ್ವೇಷ ಭಾಷಣದ ವಿರುದ್ಧದ ಬಿಲ್ಲು. ಇದು ಈಗ ಮಾಡಿದ್ದು ಯಾವುದು? ರಾಜೇಗೌಡ ಮಾಡಿರೋದು. ಹೇಳ್ರಿ ಪರಮೇಶ್ವರ್ ಸಾಹೇಬ್ರೆ, ನಿಮ್ಗೆ ಅನ್ವಯ ಆಗಲ್ವ ನಿಮ್ಮ ಕಾಂಗ್ರೆಸ್ನವ್ರಿಗಿದು? ಹಂಗದು ಯಾರಿಗೆ ಮಾಡಿದ್ದಿದ್ದು? ಹೇಳ್ರಿ, ಯಾರಿಗೆ ಮಾಡಿದ್ದಿದ್ದು ಬಿಲ್ಲು? ದ್ವೇಷ ಭಾಷಣ ನಿಮ್ಮವ್ರು ಮಾಡಿದ್ರೆ ಅದು ಅನ್ವಯ ಆಗಲ್ವಾ? ಬಿಲ್ಲಲ್ಲಿ ಹಂಗೆ ಮಾಡಿದ್ದೀರಾ? ಕಾಂಗ್ರೆಸ್ ಅವ್ರನ್ನ ಹೊರತುಪಡಿಸಿ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೊರತುಪಡಿಸಿ ಅಥವಾ ಕಾಂಗ್ರೆಸ್ಸನ್ನು ಬಿಟ್ಟು ಬೇರೆ ಯಾರನ್ನು ಬೈದ್ರೂ ಇದು ಅನ್ವಯ ಆಗುತ್ತೆ, ಕಾಂಗ್ರೆಸ್ನವ್ರಿಗೆ ಅನ್ವಯ ಆಗಲ್ಲ ಅಂತನಾ? ಏನು ರೀ ಬಿಲ್ನ ಅರ್ಥ ಹಂಗಾದ್ರೆ? ಹೇಳ್ರಿ ಪರಮೇಶ್ವರ್, ಯಾವ ಪುರುಷಾರ್ಥಕ್ಕೆ ತಂದ್ರಿ ನೀವು ಇದನ್ನ, ಈ ಬಿಲ್ಲನ್ನು? ದೊಡ್ಡದಾಗಿ ಏನು ಕಿತ್ತಾಡ್ಕೊಂಡು ಪತಾಡ್ಕೊಂಡು ಅದನ್ನ ನಮ್ಮ ದುಡ್ಡನ್ನು ಒಂದೊಂದು ವಾರ ವೇಸ್ಟ್ ಮಾಡ್ಕೊಂಡು ಕೊನೆಗೆ ಅದ್ಮೇಲೆ ಚರ್ಚೆನೇ ಆಗ್ದಂಗೆ ಪಾಸ್ ಮಾಡ್ಕೊಂಬಿಟ್ರಲ್ಲ, ಯಾಕೆ ಮಾಡ್ಕೊಂಡ್ರಿ? ಹೇಳ್ರಿ ಗೃಹ ಸಚಿವರೇ, ಉತ್ತರ ಕೊಡಿ. ನೀವು ಜನರಿಗೆ ಕಾಯ್ತಾ ಇದ್ದೀವಿ ನಾವು ನಿಮ್ಮ ಕಡೆಯಿಂದ. ನಮಗೆ ಗೊತ್ತಿದೆ, ನಿಮ್ಗೆ ಗೊತ್ತಿಲ್ಲ ಅಂತ, ಆದರೂ ಕೇಳ್ತಾ ಇದ್ದೀವಿ, ಉತ್ತರ ಕೊಡಿ. ಆ ಬಿಲ್ ಪಾಸಾಗಿರೋದು ನಿಮ್ಗೆ ಗೊತ್ತಾಗಿದೆಯೋ ಗೊತ್ತಿಲ್ಲ ನನಗೆ, ಏನು ಅದನ್ನು ನೀವೇ ಕ್ಲಾರಿಟಿ ಕೊಡಬೇಕು. ಆ ಬಿಲ್ ಆಗಿರೋದೆ ಅನ್ನೋದಾದರೆ ದಯವಿಟ್ಟು ನೀವು ಮೊದಲು ಅವ್ರನ್ನ ಅರೆಸ್ಟ್ ಮಾಡಿಸಿ, ಆ ಪೊಲೀಸವ್ರನ್ನ ಫ್ರೀ ಆಗಿಬಿಡ್ರಿ. ಆ ಪೊಲೀಸವ್ರು ಕೆಲಸ ಮಾಡ್ತಾರೆ. ಎಷ್ಟೊತ್ತು ಬೇಕು ರೀ ಅವ್ನು ಹಿಡ್ಕೊಂಬರೋಕ್ಕೆ? ಪೊಲೀಸವ್ರಿಗೆ ಅರ್ಧ ಗಂಟೆ ರೀ ಅವ್ನು ಹಿಡ್ಕೊಂಬರೋದಕ್ಕೆ. ಅವ್ನು ಯಾವ ದೊಡ್ಡ ದೊಣ್ಣೆ ನಾಯಕ ಕಣ್ರಿ ಅವನು. ಅವ್ನು ಯಾವನೋ ರಾಜೇಗೌಡ ಅಂತೆ, ಅವ್ನು ಯಾವ ದೊಣ್ಣೆ ನಾಯಕ ರೀ ಅವನು? ನಮ್ಮ ಪೊಲೀಸ್ನವ್ರಿಗೆ ಅರ್ಧ ಗಂಟೆ ಸಾಕ್ರಿ. ಅವನು ಎಲ್ಲಿದ್ದಾನೆ ಅಂತ ಕಾನ್ಸ್ಟೇಬಲ್ ಕೇಳಿ, ಅಲ್ಲಿ ಸಿದ್ಲಘಟ್ಟ ಪೊಲೀಸ್ ಸ್ಟೇಷನಲ್ಲಿ ಕಾನ್ಸ್ಟೇಬಲ್ ಇರ್ತಾರಲ್ಲ, ಅವ್ರನ್ನ ಕೇಳಿ ಹೇಳ್ತಾರೆ ಎಲ್ಲಿ ಕೂತಿದ್ದಾನೆ ಅಂತ. ಅವ್ರಿಗೆ ಗೊತ್ತಿರ್ತದೋ. ಆದರೆ ನಿಮ್ಮ ಒತ್ತಡಗಳಿದೆ, ಹೌದು, ನೀವು ಅವ್ರನ್ನ ತಡಿತಾ ಇದ್ದೀರಿ, ಅರೆಸ್ಟ್ ಮಾಡಿಬಿಡಿರಿ ಅಂತ, ಅದಕ್ಕೆ ಸುಮ್ಮನೆ ಕೂತಿದ್ದಾರೆ ಅವರು. ಪಾಪ ನೋಡಿ, ನಮ್ಮಂಥವ್ರ ಬೈಗಳೆಲ್ಲ ಅವ್ರು ಕೇಳಿಸ್ಕೊಬೇಕು. ನೀವು ಮಾಡೋ ಅಲಾಲ್ಕೋರ್ ಕೆಲಸಕ್ಕೆ ಪಾಪ ಪೊಲೀಸವ್ರು ಬಯಸ್ಕೋಬೇಕು. ಏನು ರೀ ಇದು ರೀ? ಎತ್ತಿಗೆ ಜ್ವರ ಬಂದರೆ ಅದೇನು ಎಮ್ಮೆಗೆ ಬರ ಇಟ್ರಂತೆ, ಹಂಗಾಯ್ತು ಪರಿಸ್ಥಿತಿನ. ಇದು ನೀವು ವ್ಯವಸ್ಥೆ ಇದನ್ನು ನಡ್ಸ್ಕೊಂತಿರೋದು. ಈಗ ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ನಾನು ಈ ವಿಡಿಯೋ ಮಾಡೋಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ, ಪರಮೇಶ್ವರ್ ಸಾಹೇಬ್ರೆ, ಒಂದು ಅರ್ಧ ಮುಕ್ಕಾಲು ಗಂಟೆ ಹಿಂದೆ ಒಂದು ಕೇಸ್ ಆಗಿದೆ ವಿಜಯಪುರದಲ್ಲಿ. ನಿಮ್ಮ ಗಮನಕ್ಕೆ ಬಂದಿದ್ದೆಲ್ಲ ನನಗೆ ಗೊತ್ತಿಲ್ಲ, ಬರೋದೇ ಇಲ್ಲ ಬಿಡ್ರಿ. ನಿಮಗೆ ಯಾರು ಹೇಳೋದೇ ಇಲ್ಲ ನಿಮ್ಮ ಇಲಾಖೆನಲ್ಲಿ, ಯಾಕೆಂದರೆ ನೀವು ಅದು ಸಚಿವರೇ ಅಲ್ವಲ್ಲ. ಹಂಗಾಗಿ ಏನೋ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಿಂದೆ ಆಗಿದೆ. ಒಬ್ಬ ನಾಲಾಯಕ್ ಅಂತಲೇ ಅವನಿಗೂ ಒಬ್ಬ ಪುರಸಭೆಯ ಅಧ್ಯಕ್ಷ, ಒಬ್ಬ ಯಾರ ಕಂದಾಯ ಕಟ್ಟ ಬಂದಿರೋ ವ್ಯಕ್ತಿಗೆ ಮಾರಕಾಸ್ತ್ರಗಳಿಂದ ಹೊಡೆದು ಆ ಪುರಸಭೆ ಆವರಣದಲ್ಲಿ ಬಿದ್ದಿದ್ದಾನೆ. ಒಬ್ಬ ಪುರಸಭೆ ಅಧ್ಯಕ್ಷ ರೀ, ನಿಮ್ಮ ಕಾಂಗ್ರೆಸ್ ಸರ್ಕಾರ, ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷ ಅವನು. ಇದು ನಿಮ್ಮ ಆಡಳಿತದ ವೈಖರಿ. ನೀವು ಈ ಥರ ಅಪರಾಧ ಮಾಡಿದವ್ರನ್ನೆಲ್ಲನೂ ನೀವು ಖುಲಾಸೆ ಮಾಡ್ಕೊಂಡು ಅರೆಸ್ಟ್ ಮಾಡಿದಿರೋರು ಬಿಟ್ಕೊಂಡು ಹೋದ್ರೆ ಇನ್ನೇನಾಗುತ್ತೆ ರೀ? ಸಮಾಜದಲ್ಲಿ ಅರಾಜಕತೆ ಆಗ್ದಿರಾ? ಇದಕ್ಕೆ ನೀವು ಓದ್ ತೊಗೊಂಡಿದ್ದು ರಾಗ ದ್ವೇಷಗಳಿಲ್ಲದೆ ನಾಚಿಕೆ ಆಗುತ್ತೆ ಕಣ್ರಿ. ನೀವು ಪ್ರಮಾಣ ವಚನ ಯೂಟ್ಯೂಬಲ್ಲಿ ಹೊಡೆದ್ಬಿಟ್ಟು ನೋಡಿದ್ರೆ ನೀವು ತಗೊಂತಿರಲ್ಲ ಅಲ್ಲಿ ಓತು, ನಾಚಿಕೆ ಆಗುತ್ತೆ ಅದನ್ನು ನೋಡಿದ್ರೆ. ನಿಮ್ಗೇನು ಅನ್ಸೋದೇ ಇಲ್ವೇನು ರೀ? ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಮಕ್ಳು ಯಾರು ಕೇಳಲ್ವ ನಿಮಗೆ? ಈ ಥರ ಎಲ್ಲ ಆಗ್ತಿದೆ, ಜನ ಎಲ್ಲ ಹಿಂಗೆ ಮಾತಾಡ್ತಿದ್ದಾರೆ, ನೀವೇನು ಮಾಡ್ತೀರಿ? ನಿಮ್ಮ ಮನೇಲಿ ಏನು ಕೇಳಲ್ವಾ? ನಮ್ಗೇನು ಅರ್ಥನೇ ಆಗಲ್ಲಪ್ಪ ನಿಮ್ಗಳ ಕತೆ. ಎಷ್ಟು ಅಸಹ್ಯವಾಗಿ ನಡ್ಕೊಂತಿದ್ದೀರ ನೀವು ಅಂದರೆ. ನೋಡಿ ಪಾಪ ಯಾರೋ ಅಮಾಯಕನ ಅಲ್ಲಿ ಹೊಡೆದಿದ್ದಾರೆ ಆ ಪುರಸಭೆ ಮೈದಾನದಲ್ಲಿ. ಯಾಕಿದಾಗೋದು? ಅದು ಯಾರೇನು ಸಾಮಾನ್ಯ ಜನ ಹೊಡೆದಾಡಿರೋದಲ್ಲ, ನಿಮ್ಮ ಪುರಸಭೆ ಅಧ್ಯಕ್ಷ ಹೊಡೆದಿರೋದು. ಅಂದರೆ ನೋಡಿ ಎಷ್ಟು ದೌಲು ದರ್ಪಗಳು ನಿಮ್ಮ ಕೆಳಮಟ್ಟದ ಕಾರ್ಯಕರ್ತರಿಗೇನೆ ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅದಕ್ಕೆ ಕಾರಣ ಏನು ಗೊತ್ತಾ? ಗೃಹ ಸಚಿವರೇ, ಪರಮೇಶ್ವರ್ ಸಾಹೇಬ್ರೆ, ನೀವೇ. ಅವ್ರಿಗೆ ಗೊತ್ತಿದೆ ನಾವು ಏನು ಮಾಡಿದ್ರೂ ಕೂಡ ಪೊಲೀಸರು ನಮ್ಮನ್ನೇನೂ ಮಾಡಲ್ಲ, ನಮ್ಮನ್ನು ರಕ್ಷಣೆ ಮಾಡುತ್ತೆ ಸರ್ಕಾರ ಅಂಥೇಳಿ ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಇವತ್ತು ನಾವು ಹಿಂದೆ ಎಲ್ಲ ನೋಡ್ತಿದ್ವಿ, ಸಾಮಾನ್ಯ ಜನ ಯಾರೋ ರೌಡಿಗಳು ಪಡುಗಳು ಹೊಡೆದಾಡ್ಕೊಳ್ಳೋರು. ಆದರೆ ಇವತ್ತು ನಿಮ್ಮ ಕಾಂಗ್ರೆಸ್ ಮುಖಂಡರುಗಳೇ ಇವತ್ತು ರೌಡಿಗಳ ಥರ ಆಡೋಕ್ಕೆ ಶುರು ಮಾಡಿದ್ದಾರೆ ರೀ, ರೌಡಿಗಳ ಥರ ಆಡೋಕ್ಕೆ ಶುರು ಮಾಡಿದ್ದಾರೆ. ನಿಮ್ಗೆ ಅನ್ನಿಸ್ತಾ ಇಲ್ವಾ ಇದು ನಾವೇ ಕಾರಣ ಇದಕ್ಕೆ ಅಂತ? ಖಂಡಿತ ನೀವೇ ಕಾರಣ. ನೀವು ಆ ರಾಜೇಗೌಡನ ಅರೆಸ್ಟ್ ಮಾಡಿಲ್ಲ, ವಿಜಯಪುರದಲ್ಲಿ ಈ ಕೇಸ್ ಆಯಿತು. ನಾಳೆ ದೇವನಹಳ್ಳಿಲಿ ಏನಾಗುತ್ತೋ ಗೊತ್ತಿಲ್ಲ, ಕಾಯ್ತಿದ್ದೀವಿ. ಅಥವಾ ರಾಜ್ಯದ ಮೂಲೆಯಲ್ಲಿ ಏನಾಗ್ತಾವೋ ಗೊತ್ತಿಲ್ಲ. ನಿಮ್ಮ ಕಾರ್ಯಕರ್ತರ ನಡವಳಿಕೆಗಳು ಇನ್ಯಾವ ಥರ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪರಮೇಶ್ವರ್ ಸಾಹೇಬ್ರೆ, ದಯವಿಟ್ಟು ನಿಮ್ಮ ಇಲಾಖೆ ಮೇಲೆ ಹಿಡಿತ ತಗೊಳ್ಳಿ. ಈ ಏನು ಅಪರಾಧಗಳಾಗ್ತಿದೆ, ಕಣ್ಣಿಗೆ ಕಾಣೋ ಥರ ಅಪರಾಧಗಳು ಮಾಡ್ತಿದ್ದಾರೆ, ದಯವಿಟ್ಟು ಅಂಥವ್ರಿಗೆ ಸರಿಯಾದ ಶಿಕ್ಷೆಗಳನ್ನ ಕೊಡಿ.
ಸರಿಯಾದ ಶಿಕ್ಷೆಗಳನ್ನ ಕೊಡಿಸೋದ್ರ ಮುಖಾಂತರ ಸಮಾಜದಲ್ಲಿ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ನಿಮ್ಮದೊಂದು ಸಣ್ಣ ಅಳಿಲು ಸೇವೆನ ಮಾಡಿ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.